ಹೆಸರು ಮಾತ್ರ ಸಮಾಜ ಸೇವೆ, ಆದ್ರೆ ಮಾಡ್ತಾ ಇರೋದು ಡ್ರಗ್ಸ್ ದಂಧೆ. ಸಮಾಜ ಸೇವೆಯ ಹೆಸರಿನಲ್ಲಿ ಆಂಬ್ಯುಲೆನ್ಸ್ನಲ್ಲೇ ಡ್ರಗ್ಸ್ ದಂಧೆ ನಡೀತಾ ಇದೆ. ಬೆಳ್ತಂಗಡಿಯ ಆಂಬ್ಯುಲೆನ್ಸ್ ಚಾಲಕ ಜಲೀಲ್ ಬಾಬಾ ಎಸ್ಕೇಪ್. ಸಮಾಜ ಸೇವೆಯ ಸೋಗಿನಲ್ಲಿ ಡ್ರಗ್ಸ್ ಅನ್ನ ಪೂರೈಕೆ ಮಾಡ್ತಾ ಇದ್ದಂತಹ ಜಲೀಲ್ ಆಂಬ್ಯುಲೆನ್ಸ್ ಅನ್ನೇ ಡ್ರಗ್ಸ್ ಪೂರೈಕೆಗೆ ಜಲೀಲ್ ಬಳಸ್ಕೊಳ್ತಾ ಇದ್ದ. ಕಳೆದ 8 ದಿನಗಳಿಂದ ನಾಪತ್ತೆಯಾಗಿದ್ದಾನೆ ಈ ಜಲೀಲ್ ಬಾಬಾ. ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಜಲೀಲ್ ಪರಾರಿಯಾಗಿದ್ದಾನೆ. ಜೂನ್ 25ನೇ ತಾರೀಕು ಮನು ಎಂಬಾತನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಮಂಗಳೂರಿನಲ್ಲಿ ಅಣ್ಣಪ್ಪ ಸ್ವಾಮಿ ಅಲಿಯಾಸ್ ಮನು ಬಂಧನ ಆಗುತ್ತೆ. MDMA ಸಹಿತ ಮನು ಬಂಧನದ ಬೆನ್ನಲ್ಲೇ ಬಾಗಲಕೋಟೆಯ ಲಿಂಕ್ ಬಯಲಿಗೆ ಬರುತ್ತೆ. ಜುಲೈ 15ರಂದು ಬಾಗಲಕೋಟೆಯ ಲಾಡ್ಜ್ ಮೇಲೂ ಕೂಡ ದಾಳಿಯನ್ನ ಮಾಡ್ತಾರೆ. ಡ್ರಗ್ಸ್ ದಂಧೆಗೆ ಸಂಬಂಧಪಟ್ಟಂತಹ ಬೆಳವಣಿಗೆ, MDMA ಸಹಿತ ಮನು ಬಂಧನದ ಬೆನ್ನಲ್ಲೇ ಬಾಗಲಕೋಟೆಯ ಲಿಂಕ್ ಇರೋದು ಗೊತ್ತಾಗುತ್ತೆ. ಜುಲೈ 15ರಂದು ಲಾಡ್ಜ್ ಮೇಲೂ ಕೂಡ ಬಾಗಲಕೋಟೆಯಲ್ಲಿ ದಾಳಿ ನಡೆಯುತ್ತೆ. ಮೂವರನ್ನ ಬಂಧಿಸಿ 5 ಕೋಟಿ ಮೌಲ್ಯದ 5 kg ಡ್ರಗ್ಸ್ ಅನ್ನು ವಶಕ್ಕೆ ಪಡೆಯಲಾಗುತ್ತೆ. ಬೆಳ್ತಂಗಡಿಯ ಮೊಹಮ್ಮದ್ ಅಲ್ಫಾಜ್, ಮೊಹಮ್ಮದ್ ಮುಸ್ತಾಫಾ ಬಂಧನ ಆಗುತ್ತೆ. ಸಮಾಜ ಸೇವೆ ಮಾಡ್ತೀನಿ ಅಂತ ಹೇಳಿಕೊಂಡು ಯುವಕರನ್ನ ದಾರಿ ತಪ್ಪಿಸುವಂತಹ ಡ್ರಗ್ಸ್ ದಂಧೆಯಲ್ಲಿ ಈತ ತೊಡಗಿದ್ದ ಅನ್ನೋದು ಗೊತ್ತಾಗಿದೆ. ಈತನಿಗೋಸ್ಕರ ಹುಡುಕಾಟ ಕೂಡ ಮುಂದುವರೆದಿದೆ.